ನಾಳೆ ನಗರಸಭೆ ಮಳಿಗೆಗಳ ಒಂದು ಬಹಿರಂಗ ಹರಾಜು ಪ್ರಕ್ರಿಯೆ ಬಗ್ಗೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದು ಮುಂದೂಡಲಾಗಿದೆ ಅನ್ನೋದು ಒಂದು ವದಂತಿ. ಏನು ಸರ್, ಏನು ಸಮಸ್ಯೆಯಿಂದ ಮುಂದೂಡ್ತಾ ಇದ್ದೀವಿ? ಸರ್, ನಾವು 99 ವಾಣಿಜ್ಯ ಮಳಿಗೆಗಳನ್ನು, ನಗರಸಭೆಗೆ ಸೇರಿದ ವಾಣಿಜ್ಯ ಮಳಿಗೆಗಳನ್ನು ಹರಾಜು ಪ್ರಕ್ರಿಯೆ ಮಾಡೋಕ್ಕೆ 5ನೇ ತಾರೀಕಿಗೆ ದಿನಾಂಕ ನಿಗದಿಪಡಿಸಿದ್ದೆ, 5/4/2025ಕ್ಕೆ. ಇದ್ರ ಮಧ್ಯದಲ್ಲಿ ನಾವು 26/3/2025ಕ್ಕೆ ನಮ್ಮ 25-26ನೇ ಸಾಲಿನ ನಗರಸಭೆ ಬಜೆಟ್ ಮಂಡನೆ ಮಾಡೋಕ್ಕೆ ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆ ಕಾರಣಾಂತರಗಳಿಂದ ಮುಂದೂಡಲಾಗಿತ್ತು. ಆ ಮುಂದೂಡಿದ ಸಭೆಯನ್ನು ಸಹ ಅಧ್ಯಕ್ಷರು 5ನೇ ತಾರೀಕಿಗೆ ದಿನಾಂಕವನ್ನು ನಿಗದಿಪಡಿಸಿ ಆ ದಿನಾಂಕ ಬಜೆಟ್ ಸಭೆಯನ್ನು ಮಾಡೋಣ ಅಂತ ದಿನಾಂಕವನ್ನು ನೀಡಿದರು. ಎರಡೂ ಸಹ ಒಂದೇ ದಿನ ಇರೋದರಿಂದ ಗೊಂದಲ ಉಂಟಾಗುತ್ತೆ. ಈಗ ನಾವು ಒಂದು ಬಜೆಟ್ ಅಂದರೆ ಒಂದು ಮಹತ್ವದ ಒಂದು ಸಭೆ ಇರುತ್ತೆ. ಇಡೀ ಒಂದು ವರ್ಷದಲ್ಲಿ ಏನೇನು ಕಾಮಗಾರಿಗಳು ಕೈಗೊಳ್ಳಬೇಕು, ನಮ್ಮ ಆದಾಯ ಏನು, ಅದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ನಿರ್ಣಯವನ್ನು ಕೈಗೊಳ್ಳಬೇಕಾಗುತ್ತೆ. ಈ ಹಿಂದೆ ಮಾರ್ಚ್ ಒಳಗೆ ಬಜೆಟ್ ಆಗಬೇಕಾಗಿತ್ತು. ಬೇರೆ ಬೇರೆ ಕಾರಣಾಂತರದಿಂದ ಈಗ ಆಲ್ರೆಡಿ ಮುಂದೋಗಿದೆ. ಬಹಳ ಇಂಪಾರ್ಟೆಂಟ್ ಆದಂಥ ವಿಷಯ ಅದು. ಅದನ್ನು ಆದಷ್ಟು ಆದ್ಯತೆ ಮೇಲೆ ನಾವು ಬೇಗ ಮಾಡಿ ಮುಗಿಸ್ಬೇಕಾಗಿರೋದ್ರಿಂದ 5ನೇ ತಾರೀಕಿಗೆ ದಿನಾಂಕವನ್ನು ಸಹ ಕೊಟ್ಟಿದ್ದಾರೆ. ಬಜೆಟ್ ಆಗದಲ್ಲೇ ನಾವು ₹1 ಖರ್ಚು ಮಾಡೋಕ್ಕೂ ಬರೋದಿಲ್ಲ, ₹1 ನಾವು ವಸೂಲಿ ಮಾಡೋಕ್ಕೂ ಸಹ ಟ್ಯಾಕ್ಸ್ ಬರೋದಿಲ್ಲ. ಹಾಗಾಗಿ ಅಧ್ಯಕ್ಷರೊಂದಿಗೆ ಚರ್ಚೆ ಮಾಡಿ 5ನೇ ತಾರೀಕು ನಾವು ಬಜೆಟ್ ಸಭೆಯನ್ನು ಮಾಡಿಕೊಂಡಿದ್ದೀವಿ. ಈ ಮಧ್ಯ ನಮ್ಮ ಆಕ್ಷನ್ನು ಸಹ 5ನೇ ತಾರೀಕೇ ಇದ್ದಿದ್ದರಿಂದ ಹರಾಜು ಪ್ರಕ್ರಿಯೆ ಎರಡರಲ್ಲೂ ಗೊಂದಲ ಉಂಟಾಗಬಾರ್ದಂತ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಒಂದು ವಾರದ ಅವಧಿಗೆ ನಾನು ಅದನ್ನು ಮುಂದೂಡಿದ್ದೀನಿ. ಅಂದರೆ ಅದನ್ನು 16/4/2025ಕ್ಕೆ ಮುಂದೂಡಿದ್ದೇನೆ. ಅದ್ರ ಮಧ್ಯೆ ಮತ್ತೆ ಅಧ್ಯಕ್ಷರು ಬಜೆಟ್ಟೇ ನಾವು ಮುಂದೂಡೋಣ ಅಂತ ಒಂದು ಲೆಟ್ರ್ ಕೊಟ್ಟಿದ್ದರು 4 ಗಂಟೆಗೆ ಅಥವಾ ಬೇರೆ ದಿನಾಂಕದಲ್ಲಿ. ಯಾಕಂದರೆ ಅದು ಬಜೆಟ್ ತುಂಬ ಮಹತ್ವದ ವಿಷಯ ಆಗಿರೋದ್ರಿಂದ ಈಗ ಆಲ್ರೆಡಿ ಸಾಕಷ್ಟು ವಿಳಂಬ ಆಗಿರೋದ್ರಿಂದ ಉಪಾಧ್ಯಕ್ಷರಿಗೆಲ್ಲ ನಾವು ಕನ್ವಿನ್ಸ್ ಮಾಡಿಲ್ಲ, ಅವ್ರಿಗೆ ಹೇಳಿದ್ದೀವಿ. ಆದರೂ ಸಹ ಅವರು ಇಲ್ಲ, ಒತ್ತಡ ಹಾಕಿ ನಾಳೆನೇ ಅದನ್ನು ಮಾಡಬೇಕು ಅಂತ ಸಹ ಹೇಳಿದ್ದಾರೆ. ಆದರೂ ನಾವು ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಇಲ್ಲ, ಬಜೆಟ್ ಮೊದಲು ಮುಗಿಸ್ಕೊಳ್ಳೋಣ, ನಂತರ 16ನೇ ತಾರೀಕು ಇದು ಮಾಡಿ ಮುಗಿಸೋಣ ಅಂತ ಅವ್ರಿಗೂ ಸಹ ರಿಕ್ವೆಸ್ಟ್ ಮಾಡಿಕೊಂಡು ಇದನ್ನು ನಾವು ಮುಂದೂಡಿದ್ದೀವಿ ಸರ್. ಮುಂದೂಡಲಾದ ಒಂದು ಬಹಿರಂಗ ಹರಾಜು ಯಾರಿಗೆ ಲಾಭ? ಮುಂದೂಡದೆ ಬಹಿರಂಗ ಹರಾಜು ಯಥಾ ಒಂದು ದಿನಾಂಕದಂದು ಹರಾಜು ಹಾಕಿದ್ರೆ ಯಾರಿಗೆ ಲಾಭ? ಸರ್, ಅದು ಬರೀ ಒಂದು ವಾರದ ಮಟ್ಟಿಗೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಒಂದೇ ದಿನ 2 ಸಭೆಗಳನ್ನು ಬಂದಿರೋದ್ರಿಂದ ನಾವು ಮುಂದಾಕಿದ್ದೀವಿ ಹೊರತು ಇದರಲ್ಲಿ ಯಾರಿಗೂ ಲಾಭ ಮಾಡಿಕೊಡೋದಾಗಲಿ ನಷ್ಟ ಮಾಡೋದಾಗಲಿ ಯಾವುದೇ ಪ್ರಮೇಯ ಇಲ್ಲ. ಈಗ ಹಿಂದಿನ 30 ವರ್ಷದಿಂದ ಈ ಹರಾಜು ಪ್ರಕ್ರಿಯೆ ಕೈಗೊಂಡಿರಲಿಲ್ಲ. ನಾನು ಬಂದು 3-4 ಮಂತ್ಸ್ ಆಯಿತು. 2-3 ತಿಂಗಳಲ್ಲಿ ಅದಕ್ಕೆ ಏನು ಅನುಮೋದನೆ ಬೇಕು ಅವೆಲ್ಲ ತೊಗೊಂಡು ರಿಸರ್ವೇಷನ್ ಫಿಕ್ಸ್ ಮಾಡಿ ಹರಾಜು ಪ್ರಕ್ರಿಯೆಗೂ ಸಹ ದಿನಾಂಕವನ್ನು ನಿಗದಿ ಮಾಡಿ ಕಾಲ್ ಮಾಡಿದ್ದೀವಿ. ಈಗಿರ್ತಕ್ಕಂಥದ್ದು ಬರೀ ಒಂದು ವಾರದ ಅವಧಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗಾಗಿ ನಾವು ಮಾಡಿ ಮುಗಿಸ್ತೀವಿ. ಅದು 16ನೇ ಹರಾಜು ಪ್ರಕ್ರಿಯೆಯಲ್ಲಿ ಏನು ಮೀಸಲು ಮಳಿಗೆಗಳಂತೇನಿದ್ದಾವೆ ಅವು ತುಂಬ ಪ್ರತಿಷ್ಠಿತ ಒಂದು ಸ್ಥಳದಲ್ಲಿದ್ದಾವೆ. ಪ್ರಭಾವಿಗಳು ಒಳಪಟ್ಟಿರ್ತಕ್ಕಂಥ ಒಂದು ಅವ್ರು ಬಿಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಕೋರ್ಟಿಗೆ ಹೋಗಿ ಸ್ಟೇ ತರುವಂಥದ್ದು, ಹಿಂದಿನ ಕೋರ್ಟಲ್ಲಾಗಿದ್ದರೆ ಮುಂದಿನ ಕೋರ್ಟಿಗೆ ಹೋಗುವಂಥದ್ದು, ಆ ಒಂದು ಸಮಯಕ್ಕೆ ಮಾತ್ರ ಅವ್ರು ಮೀಸಲಿಟ್ಕೊಂಡು ಇದ್ದಾರೆ. ಇದು ಒಂದು ವೇಳೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೊಂದು ಹೋಗಿ ಸ್ಟೇ ತಂದರೆ ಅದಕ್ಕೆ ಹೊಣೆ ಯಾರು? ನೋಡಿ ಸರ್, ರಿಸರ್ವೇಷನ್ ಅನ್ನೋದು ಒಂದು ಕಾನೂನಾತ್ಮಕ ಹಕ್ಕು. ಯಾರು ನಮ್ಮ SC/ST ಜನ ಇದ್ದಾರೆ, ಹಿಂದುಳಿದ ವರ್ಗ ಇದೆ, ಸರ್ಕಾರ ಏನು ರಿಸರ್ವೇಷನ್ ಕೊಟ್ಟಿದೆ ಅದು ಕಡ್ಡಾಯವಾಗಿ ನಾವು ಕೊಡಲೇಬೇಕು. ಅವ್ರು ಯಾವುದೇ ಕೋರ್ಟ್ ಹೋದರೂ ಸಹ ರಿಸರ್ವೇಷನ್ ಬಗ್ಗೆ ಕಡಿಮೆ ಮಾಡೋಕ್ಕಾಗಲ್ಲ. ರಿಸರ್ವೇಷನ್ ಶಾಪ್ಸ್ಗಳನ್ನು ನಾವು ಅವತ್ತು ಹರಾಜು ಮಾಡ್ತೀವಿ. ಅದು ಯಾವುದೇ ಗೊಂದಲ. ಈ ಕುರಿತು ಈಗಾಗಲೇ ಕೋರ್ಟು ಸಹ ಹಿಂದೆ ಆದೇಶವನ್ನು ನೀಡಿದೆ, ಹರಾಜು ಪ್ರಕ್ರಿಯೆಯನ್ನು ಮಾಡಿ. ಆ ಹರಾಜು ಪ್ರಕ್ರಿಯೆಯಲ್ಲಿ ಈಗಿರ್ತಕ್ಕಂಥ ಶಾಪ್ಸ್ ಓನರು ಸಹ ಭಾಗಿ ಮಾಡ್ಬೋದು. ಅಲ್ಲದೆ ಅವ್ರಿಗೆ ಈಗಿರ್ತಕ್ಕಂಥ ಶಾಪ್ ಓನರ್ಸ್ಗೆ ಒಂದು ಅವಕಾಶ ಇದೆ. ಅವರು ಬೇಕಾದರೆ ಯಾರು ಅವತ್ತು ಆ ದಿನ ಹೆಚ್ಚಿನ ಒಂದು ಬಿಡ್ ಕೂಗ್ತಾರಲ್ಲ, ಆ ಬಿಡ್ ಮೇಲೆ 5%, 5% ಹೆಚ್ಚಿನ ಬಾಡಿಗೆಯನ್ನು ತುಂಬಿ ಅವರು ತಗೊಳ್ಳೋಕೆ ಅವಕಾಶ ಇದೆ. ಹಾಗಾಗಿ ಇದು ಆಲ್ರೆಡಿ ಕೋರ್ಟ್ ನಿರ್ದೇಶನ ನೀಡೋದ್ರಿಂದ ಮತ್ತು ಕೋರ್ಟ್ಗೆ ಹೋಗೋದಾಗಲಿ ಮತ್ತು ಸ್ಟೇ ಆಗೋದಾಗಲಿ ಪ್ರಮೇಯ ಬರೋದಿಲ್ಲ. ಅದಕ್ಕೇನಿದೆ ನಾವು ಬೇಕಾದರೆ ಅದಕ್ಕೆ ಮುಂಚಿತವಾಗಿ ನಾವು ಎಲ್ಲ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ತೇವೆ. ಸರ್, ಮೀಸಲು ಮಳಿಗೆಗೂ 5 ಪಟ್ಟು ದುಪ್ಪಟ್ಟು ಜನರಲ್ ಅವರು ಕೊಂಡ್ಕೊಂಡು ಇಲ್ಲ, ಅದಕ್ಕೆ ಅವಕಾಶ ಇಲ್ಲ. ಮೀಸಲು ಮಳಿಗೆಗಳನ್ನು ಬಿಟ್ಟು ಮೀಸಲು ಮಳಿಗೆ ಕೆಲವರು SC/ST ಜನ ಇದ್ದಾರೆ, ಅದರಲ್ಲಿ 7-8 ಜನ ಇದ್ದಾರೆ. ಅವರು 5% ಹೋಗಿ ಅವ್ರು ಮುಂದುವರಿಬೋದು. ಈಗ ಯಾರು ಇಲ್ವಲ್ಲ ಅವರು ಕಡ್ಡಾಯವಾಗಿ ನಾವು ಫ್ರೆಶ್ ಆಗಿ ಹರಾಜು
ಏನು ಬಡ್ಜೆಟ್ನ ಮುಂದೂಡ್ಬೋದಿತ್ತಲ್ವಾ, ಈ ಒಂದು ಪ್ರಕ್ರಿಯೆಯನ್ನ ಯಥಾಸ್ಥಿತಿಯಾಗಿ ಬಹಿರಂಗ ಹರಾಜು ಮಾಡಬಹುದು ಅಂತ ಒಂದು ಪ್ರತಿಭಟನೆಯೂ ನಡೀತಾ ಇದೆ ಸರ್. ಯಾಕೆ ಇದನ್ನು ಮಾತ್ರ ಮುಂದೂಡ್ತಾ ಇದ್ದಾರೆ ಸರ್, ಈ ಬಜೆಟ್ ಅನ್ನೋದು ಅತ್ಯಂತ ಮಹತ್ವದ ವಿಷಯ. ಈಗ ಇದು ಹರಾಜು ಅದರಲ್ಲಿ ಒಂದು ಪ್ರಕ್ರಿಯೆ, ಒಂದು ಭಾಗ ಅಷ್ಟೇ ಅಂತ ನೂರಾರು ವಿಷಯಗಳಲ್ಲಿ ಬಜೆಟಲ್ಲಿ ಇರ್ತವೆ. ಈ ಬಜೆಟ್ ಅನ್ನೋದು ನಾವು ನಮ್ಮ ಕಾನೂನಾತ್ಮಕವಾಗಿ ಜನವರಿ 15ರೊಳಗೆ ಮಾಡಿ ಮುಗಿಸ್ಬೇಕು ಪ್ರಕ್ರಿಯೆನ. ಬಜೆಟ್ ಪ್ರಕ್ರಿಯೆನ 15ರೊಳಗೆ ಮಾಡಿ, ಅದಾದ ನಂತರ ಮುಂದಿನ ವರ್ಷಕ್ಕೆ ಏನೇನು ಅಂದಾಜು ಪತ್ರಿಕೆಗಳು ಏನು ವರ್ಕ್ ಬೇಕು ಅದೆಲ್ಲ ಮಾರ್ಚ್ 31 ಮಾಡಿಕೊಂಡು ಏಪ್ರಿಲ್ ತಿಂಗಳಿಂದ ನಾವು ಕಾರ್ಯಗತವನ್ನು ಮಾಡಬೇಕಾಗುತ್ತೆ. ಆದರೆ ಬೇರೆ ಬೇರೆ ಕಾರಣಾಂತರದಿಂದ ಇಲ್ಲಿ ಇನ್ ಟೈಮ್ ಸಭೆ ನಡೆಯದಲ್ಲೇ ಇರೋದ್ರಿಂದ ಮತ್ತು ತೊಂದರೆ ಆಗಿ ಸ್ವಲ್ಪ ಅದು ಮುಂದೆ ಹೋಗ್ತಾ ಬಂದಿತ್ತು. 26ನೇ ತಾರೀಕು ಮಾರ್ಚ್ 26 ನಾವು ನಿಗದಿ ಮಾಡಿದ್ದು, ಅದು ಸಹ ಕಾರಣಾಂತರದಿಂದ ಮುಂದೆ ಹೋಗಿ 5ನೇ ತಾರೀಕು ಫಿಕ್ಸ್ ಆಗಿದೆ. ಮತ್ತೆ ಅದು ಮುಂದೆ ಹಾಕಿದರೆ ಏನಾಗುತ್ತೆ, ಸಾರ್ವಜನಿಕರಿಗೆ ತೀರಾ ತೊಂದರೆ ಉಂಟಾಗುತ್ತೆ. ಈ ಕಡೆ ನಾವು ಹರಾಜು ಪ್ರಕ್ರಿಯೆ ಮಾಡಬೇಕಾದ್ರೂ ಸಹ ಚಲನ್ ಜನರೇಟ್ ಮಾಡಬೇಕು, ಅವ್ರ ಕಡೆಯಿಂದ ನಾವು ಅಮೌಂಟ್ ತುಂಬಿಸ್ಕೊಬೇಕಾಗುತ್ತೆ ಜನರಿಂದ. ಆ ಚಲನ್ ಕೊಡೋಕ್ಕೂ ಕೂಡ ನಮ್ಗೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದರೆ ಬಜೆಟ್ ಆದ ನಂತರನೇ ನಾವು ₹1 ಆಗಲಿ ವಸೂಲಿ ಮಾಡಬೇಕಾದ್ರೆ ಜನರಿಂದ ಬಜೆಟ್ ನಾವು ಅನುಮೋದನೆ ಮಾಡಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದಾಗ ಮಾತ್ರ ಚಲನ್ ಜನರೇಟ್ ಆಗುತ್ತೆ. ಆ ಉದ್ದೇಶಕ್ಕಾಗಿ ಬಜೆಟನ್ನು ನಾವು ಮೊದಲು ಮಾಡ್ಕೊಬೇಕಾಗುತ್ತೆ, ನಂತರ ಹರಾಜು ಪ್ರಕ್ರಿಯೆಯನ್ನು ಮಾಡ್ತೀವಿ. ಅವರೇನಾದರೂ ಕೋರ್ಟ್ಗೆ ಹೋದರೆ ಇದನ್ನು ನೀವು ಕೋರ್ಟ್ ತಡೆಯಾಜ್ಞೆ ಮಧ್ಯೆಯೂ ಬಹಿರಂಗ ಹರಾಜು ಹಾಕಕ್ಕೆ ಸಿದ್ಧರಿದ್ದೀರಾ? ಈಗ ನೋಡಿ, ಆಲ್ರೆಡಿ ಕೋರ್ಟೇ ಆದೇಶ ನೀಡಿದೆ ಇದನ್ನು ಹರಾಜು ಮಾಡಬೇಕಂತ. ಹೈಕೋರ್ಟೇ ಆದೇಶ ನೀಡೋದ್ರಿಂದ ಮತ್ತೆ ಅದರಲ್ಲಿ ಒಂದು ವೇಳೆ ಅದನ್ನು ಮೀರಿ ಸ್ಟೇ ತಗೊಂಡ್ಬಂದ್ರೆ ಅವ್ರಿಗೆ ಅವಕಾಶ ಇತ್ತು ಅಂದರೆ ಅದಕ್ಕೆ ಹೊಣೆ ಯಾರಾಗ್ತೀರಿ? ಅದರ ನಡುವೆ ನೀವು ಬಹಿರಂಗ ಹರಾಜು ಮಾಡ್ತೀರಾ? ನಾವು ಏನಿದೆ ಎಲ್ಲ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಂಡು ಆ ದಿನಾಂಕದಂದು ನಾವು ಹರಾಜು ಪ್ರಕ್ರಿಯೆಯನ್ನು ಕೈಗೊಳ್ತೀವಿ. ಮುಂದೂಡಿದ್ದಾರೆ ಅನ್ನುವಂಥ ಒಂದು ಅಪಾದನೆ ಇಲ್ಲ ಸರ್, ಈ ರೀತಿ ಯಾವುದೇ ಮಣಿಯೋ ಪ್ರಶ್ನೆ ಇಲ್ಲ. ಹಂಗೆ ನಾವು ಮಣಿಯೋದಾದರೆ ನಾವು ಹರಾಜೇ ರದ್ದು ಮಾಡ್ತಿದ್ದು. ಇದರಲ್ಲಿ ಯಾವುದೇ ಮಣಿಯೋ ಪ್ರಶ್ನೆ ಆಗಲಿ ಮತ್ತು ಯಾವುದೇ ಒತ್ತಡ ಆಗಲಿ ಏನೂ ಇಲ್ಲ. ಏನಿದೆ ಕಾನೂನಾತ್ಮಕ ಪ್ರಕ್ರಿಯೆ ಏನು ಆಗಬೇಕು ಅದು ಆಗುತ್ತೆ, ಮಾಡ್ತೀವಿ ನಾವು ಖಂಡಿತ. ರಾತ್ರಿ ಇಲ್ಲ, ಯಾವುದೇ ರೀತಿ ಮಾನಸಿಕ ಒತ್ತಡ ಇಲ್ಲ ಸರ್. ನಿನ್ನೆ ಇದೇ ವಿಷಯವಾಗಿ ಅಧ್ಯಕ್ಷರು, ನಾವು ಉಪಾಧ್ಯಕ್ಷರು ಸಾಕಷ್ಟು ಸಮಯ ಚರ್ಚೆಯನ್ನು ಮಾಡಿದ್ವು. ದೀರ್ಘವಾಗಿ ಚರ್ಚೆ ಮಾಡಿ ಅವ್ರು ಏನು ಮಾಡಿದರು, ಬಜೆಟನ್ನೇ ಮುಂದೂಡೋಣ, ಇದನ್ನು ಹರಾಜು ಪ್ರಕ್ರಿಯೆ ಮಾಡೋಣ ಅನ್ನೋ ದೃಷ್ಟಿಯಲ್ಲಿ ಅವರು ಸಾಕಷ್ಟು ಸಮಯ ಚರ್ಚೆ ಮಾಡಿದರು. ಹಾಗಾಗಿ ಅದರಲ್ಲಿ ಯಾವುದೇ ರೀತಿ ಒತ್ತಡ ಆಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ. ಸರ್, ರಾತ್ರಿ 12 ಗಂಟೆವರೆಗೂ ಏನು ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ಇದೆಯಾ ಇಲ್ವಾ? ಸರ್, ಏನಿದೆ, ಸರ್ಕಾರಿ ನೌಕರ ಅಂದರೆ 24 ಗಂಟೆನೂ ಸರ್ಕಾರಿ ನೌಕರ. ಅಂದರೆ ನಾವು ಅಫಿಷಿಯಲ್ ಆಗಿ ಒಂದು ಬೆಳಿಗ್ಗೆ 10ರಿಂದ 5:30, 6 ಗಂಟೆವರೆಗೂ ಕೆಲಸ ಮಾಡ್ತೀವಿ. ಕೆಲವು ಸಂದರ್ಭಗಳು ಬಂದಾಗ, ಹೆಚ್ಚಿನ ಕೆಲಸ ಇದ್ದಾಗ, ಎಮರ್ಜೆನ್ಸಿ ಟೈಮಲ್ಲಿ, ಚುನಾವಣೆ ಸಮಯದಲ್ಲಿ ಹೆಚ್ಚುವರಿ ಕೆಲಸ ಇದ್ದಾಗ 24 ಗಂಟೆನೂ ಕೆಲಸ ಮಾಡೋಕ್ಕೆ ಅವಕಾಶ ಇದೆ ಸರ್. ಹರಾಜು ಪ್ರಕ್ರಿಯೆ 16ನೇ ತಾರೀಕು ಆಗ್ಬೋದು, 7ನೇ ತಾರೀಕು ಮಾಡ್ಕೋಬೋದಿತ್ತಲ್ವಾ? ಈಗ ಮಾಡ್ಕೊಬೋದು ಸರ್. ಏನಿದೆ ಅಂದರೆ ಸಡನ್ನಾಗಿ ನಾವು ಮುಂದೆ ಯಾವುದೇ ಒಂದು ಅವಧಿಯನ್ನು ಮುಂದೂಡಿದಾಗ ಕನಿಷ್ಠ 7 ದಿನಗಳ ಸಮಯವನ್ನು ನೀಡಬೇಕಾಗುತ್ತೆ. ಈಗೇನಾಗುತ್ತೆ, ರದ್ದಾಯಿತು ಅಂತ ಆದ ತಕ್ಷಣ ಅವ್ರು ಮತ್ತೆ ತಯಾರಿಯನ್ನು ಮಾಡ್ಕೊಬೇಕಾಗುತ್ತೆ. ಕೆಲವರೆಲ್ಲ ಬೇರೆ ಬೇರೆ ಆಸ್ಪಿರೆಂಟ್ಸು ಅದರಲ್ಲಿ ಭಾಗವಹಿಸೋರು ಇರ್ತಾರೆ. ಹಾಗಾಗಿ ಒಂದೇ ದಿನಕ್ಕೆ ನಾವು ಮುಂದೆ ಹಾಕೋದ್ರಿಂದ ಅದು ಕಾನೂನಾತ್ಮಕವಾಗಿ ಸರಿ ಆಗೋದಿಲ್ಲ. ಹಾಗಾಗಿ ನಾವು ಕನಿಷ್ಠ ಅವಧಿ ಆದರೂ ಅವ್ರು ಕೊಡಬೇಕಾಗುತ್ತೆ, ಒಂದು 7 ಡೇಸ್ ಆದರೂ ಕೊಡಬೇಕು. ಹಾಗಾಗಿ 7 ದಿನ ಮುಂದೆ ಹಾಕಿದ್ವಿ. ಆ ಅವಧಿಯ ಒಳಗಡೆ ಪ್ರಭಾವಿಗಳು ಏನು ಬೇಕಾದರೂ ಮಾಡ್ಕೋಬೋದು ಅನ್ನೋದು ಹೋರಾಟಗಾರರ ಒಂದು ಪ್ರತಿಕ್ರಿಯೆ ಆಗಿದೆ. ಏನು ಹೇಳ್ತೀವಿ ಸರ್? ಕಾನೂನು ಬಿಟ್ಟು ಯಾರು ಏನು ಮಾಡೋಕ್ಕಾಗೋದಿಲ್ವಲ್ಲ ಸರ್. ಈ ನೆಲದ ಕಾನೂನಿಗೆ, ಈ ನಮ್ಮ ಸಂವಿಧಾನದ ಕಾನೂನು ಪ್ರಕಾರನೇ ಮಾಡಬೇಕಾಗುತ್ತೆ, ಯಾರೇ ಏನು ಮಾಡಿದ್ರು. ಹಾಗಾಗಿ ಆ ಕಾನೂನು ಪ್ರಕಾರನೇ ಮಾಡ್ತೀವಿ ಸರ್.